सर क्यों ಎದರ್ಸ್ಲೇ ಹಚ್ಚರಿ ಈಗ ನೀವು इनकम कास्ट सर ಇನ್ಕಮ್ ಟ್ಯಾಕ್ಸ್ ಇನ್ಕಮ್ इनकम कास्ट ಕಾಸ್ಟ್ ಇನ್ಕಮ್ हाँ सर ಹಾ ಎದರ್ಸ್ಲಾಗಿ साली स्कॉलरशिप ಅದು ಹುಡುಗ ಸರ್ ಹಾ ಸಾಲಿ ಹುಡುಗ ಸರ್ ಎಲ್ಲಾರು ಎರಡೆರಡು ದಿನ ನಿಂತು ಮಳೆ ಬರ್ತದೆ ಬಾಳೆ ಬರೋಲ್ದ ಎಷ್ಟು ಎರಡೇ ಕೌಂಟರ್ ಅದಾನ್ರಿ ನಾಲ್ಕು ಅದಾವ ಸರ್ 1 2 3 ಕೌಂಟರ್ ಅದಾರ ಇಲ್ಲಿ ನಿಂತೇವ್ರಿ ಹಾ ಒಂದ್ ತಾಸ ಆಯ್ತು ನೋಡ್ರಿ ಹಿಂದೂ ಇಲ್ಲ ಮುಂದೆ ಸುಮ್ಮಿಟ್ಟೆ ಯಾರು ಕೇಳೋದಿಲ್ಲ ಯಾರು ಹೇಳಾರ ಕೇಳಾರಲ್ಲ ಎರಡೆರಡು ದಿನ ನಿಂತು ಮಳೆ ನಿಂತು ಆಯ್ತ್ರಿ ಈಗ ನಿನ್ನ ಬಂದಿರಿ ಈಗ ಇವತ್ತು ಬಂದಿದ್ದೀವಿ ಹಾ ರೀ ಈಗ ನೀವು 1 ಅವರ್ ಐತ್ರಿ ಒಟ್ಟ ಹಿಂದೂ ಇಲ್ಲ ಮುಂದೂ ಇಲ್ಲ ಕಂಪ್ಯೂಟರ್ ನೋಡ್ರಿ ವಿಜಯಪುರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮತ್ತು ವಿಜಯಪುರ ಜಿಲ್ಲಾ ತಹಸೀಲ್ದಾರ್ ಆದಂತ ಶ್ರೀ ಚನ್ನಗೊಂಡ್ರವರಲ್ಲಿ ವಿನಂತಿ ಏನಂದ್ರೆ ಇವರು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಲುವಾಗಿ ಸಾರ್ವಜನಿಕರು ಎರಡೆರಡು ದಿವಸ ಮೂರ್ ದಿವಸ ನಿಂತ್ರು ಪಾಳೆ ಬರತ್ತಿಲ್ಲ ಪಾಳೆ ಬಂದ್ರು ಇಲ್ಲಿ ಸರ್ವರ್ ಪ್ರಾಬ್ಲಮ್ ಹಂಗೆ ಅಂತೇಳಿ ಸಮಸ್ಯೆ ಮಾಡ್ತಾ ಇದಾರ 4 ಕೌಂಟರ್ ಆದ್ರೂ ಕೂಡ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ಸಾರ್ವಜನಿಕರ ಯಾವ ಟೈಪ್ ತೊಂದರೆ ಅನುಭವಿಸ್ಬೇಕಾಗ್ತದೆ ಅದ್ ಏನ್ ತೊಂದರೆ ಆಗ್ಲಾರ್ದಂಗ ಕರೆಕ್ಟ್ ನಿವಾರಣೆ ಮಾಡಿ ಅವ್ರಿಗೆ ತಕ್ಷಣ ಸಾರ್ವಜನಿಕರಿಗೆ ಅನ್ಯಾಯನ ಸರಿಪಡಿಸುವಂತ ಕೆಲಸ ಎಷ್ಟೊತ್ತರು ಮಾಡ್ಬೇಕು ನಾವು ಇಲ್ಲಿ ನಮ್ಮನ್ನ ಕರೆಸಿದ್ದಾರೆ ಎಲ್ಲಾ ಸಾರ್ವಜನಿಕರು ನೋಡಿ ಈ ಟೈಪ್ ಕ್ಯೂ ನಿಂತದ 4 ಕೌಂಟರ್ ಮಾಡಿದ್ರು ತಾಸಿಗೆ ಒಂದ್ರೆ ಬರ್ತೇನ್ರಿ ಹಾ 2 ತಾಸು ಒಬ್ಬರಿಗೆ ನೋಡ್ರಿ 2 ತಾಸು ಒಬ್ಬರಿಗೆ ಅಂದ್ರ ಇಷ್ಟ ಜನ ಪಾಳೆ ನೀವ್ 2 ದಿವಸ ಬಂದ್ರಿ 2 ಸತ ನೀವ್ 2 ದಿವಸ ಆತ್ರಿ ನೀವ್ 2 ದಿವಸ 2ನೇ ಸಲ ಬಂದ್ರಿ ನೀನ್ ಆಗಿಲ್ಲ ನೀವ್ರಿ ಮೇಡಮ್ ನೋಡ್ರಿ 3-4 ದಿವಸ ಒಬ್ಬ ಸಾರ್ವಜನಿಕರು 3-4 ದಿವಸ ತನ ತಮ್ಮ ಕೆಲಸ ಬಗ್ಸಿ ಬಿಟ್ಟ ಇಲ್ಲಿ ಬರುದಂದ್ರ ಇದೆಂತ ಅನ್ಯಾಯ ಕೆಲಸ ನೀವೇ ಒಂದ್ ಕೆಲಸ ಮಾಡಿ ನೀವೇ ಪ್ರತಿಯೊಬ್ಬರು ಮನಿಗೆ ಹೋಗಿ ಅವ್ರದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಕಾಡಿಸ್ಬಿಟ್ಟು ಅಲ್ಲೇ ಅವ್ರ ಮನಿ ಬಾಗಿಲಿಗೆ ಹೋಗಿ ಕೊಡುವಂತ ಕೆಲಸ ಮಾಡಿ ಇಲ್ಲಿ 2 ದಿವಸ 3 ದಿವಸ 4 ದಿವಸ ನಿಂತ್ರು ಅವ್ರ ಕಾಡಿಸ್ಬಿಟ್ಟು ಇನ್ಕಮ್ ಬರ್ಲಿಲ್ಲ ಅಂದ್ರೆ ನೀವು ಎಲ್ಲ ಈಗ ತಹಸೀಲ್ದಾರು ನೀವು ಆಫೀಸ್ನ್ಯಾಗ ಕುಂಡ್ರದ್ ಬಿಡ್ರಿ ಈಗ ನೀವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ ಇವೆಲ್ಲ ಆಫೀಸ್ನ್ಯಾಗ ಕುಡ್ದು ಬಿಡ್ರಿ ಸಾರ್ವಜನಿಕರ ಕಷ್ಟ ಇಲ್ಲಿ ಏನ್ ಬಂದ್ ಒಂದ್ ದಿವ್ಸ ಬಂದ್ ಸ್ಪಾಟ್ ನೋಡಿರಿ ನೀವು ಇಲ್ಲಿ 4 ದಿವಸ 5 ದಿವಸ ಆದ್ರೂ ಅವ್ರು ಬರಾತಿಲ್ಲ ಪಾಪ ಹೆಣ್ಮಕ್ಳು ಏನ್ ಮಾಡ್ಬೇಕು ಕೌಂಟರ್ ಎಲ್ಲಿ ಎಷ್ಟು ಸಮಸ್ಯೆ ಸರ್ ನಿಮಗ ಇನ್ನು 2 ದಿವಸದ ಬಂದ್ರಿ 2 ದಿವಸ ಬಂದ್ರಿ 4 ದಿವಸ ಕರೆಸಿದಾರೆ ಇಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೀಶ್ ಸೂರವಂಶಿ ಮಾನ್ಯ ರೇಷನ್ ಕಾರ್ಡ್ ಲಿಂಕ್ ಮಾಡತಾರೇನ್ರಿ ಆಯಾ ಕಾರ್ಡ್ ಸರ್ಟಿಫಿಕೇಟ್ ಇನ್ಕಮ್ ಎಲ್ಲ ಅಲ್ರಿ ಒಂದ್ ಕೆಲಸ ಮಾಡ್ರಿ ಲಿಂಕ್ ಮಾಡ್ಲಿ ಅವ್ರ ಸರ್ಕಾರದ ಏನ್ ಮಾಡ್ತಾರ ಮಾಡ್ಲಿ ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಅವ್ರಿಗೆ ಕೊಡುವಂತದ್ದು ವ್ಯವಸ್ಥೆ ಆಗ್ಬೇಕಲ್ಲ ಹಂಗಿಲ್ಲ ಇಲ್ಲಿ 2 ನಂಬರ್ ಮಾಡು ಜನನು ಬಾಳ ಆಗ್ಯಾರ ಸಾರ್ವಜನಿಕರು ಆ 2 ನಂಬರ್ ಆಗ್ಬಾರ್ದು ಅನ್ನಂತದ್ದು ತಡೆ ಹಿಡಿಯೋ ಸಲುವಾಗಿ ಮಾಡ್ತಾ ಇದ್ದಾರ ಅದಕ್ಕೆ ನಾವ್ ಎಲ್ಲಾರು ಸಹಕರಿಸಲೇಬೇಕು ತೊಂದ್ರೆ ಇಲ್ಲ ಆದ್ರೆ 2 ದಿವಸ 3 ದಿವಸ ಆಗುವಂತದ್ದು ಏನೈತಲ್ಲ ಬೇಕಾದ್ರೆ ನೀವು ತಹಸೀಲ್ದಾರ್ ಸಾಹೇಬ್ರೆ ನೀವು ಪ್ರತಿಯೊಬ್ಬರು ನಿಮ್ ಏನ್ ಗ್ರಾಮ ಲೆಕ್ಕಾಧಿಕಾರಿಗಳು ಏನ್ ಸಂಬಂಧ ಬರೋ ಏನ್ ಅಧಿಕಾರಿಗಳಿದ್ದಾರ ಪ್ರತಿಯೊಬ್ಬರು ಮನೆಗೆ ಹೋಗಿ ಯಾರ್ಯಾರ ರೇಷನ್ ಕಾರ್ಡ್ ಯಾರ್ಯಾರ ಕಾರ್ಡ್ ಸಿಬಿಟ್ ತೆಗ್ಸಾರ ನಿಮ್ ಕಡೆ ಲಿಸ್ಟ್ ಐತಿ ಅವ್ರವ್ರಿಗೆ ಫೋನ್ ಮಾಡಿ ಕರೆಸ್ರಿ ಅವನ್ ಟೈಮ್ ಫಿಕ್ಸ್ ಮಾಡ್ರಿ ಹಂಗೀಗ ಅವ್ರವ್ರ ಮನೆಗೆ ಹೋಗಿ ಈಗ ಎಲೆಕ್ಷನ್ ಕರೆಕ್ಟ್ ಇದ್ದಿದ್ ಪಕ್ಕ ಇತ್ತವ್ರ ಅಲ್ಲಿದಲ್ಲೇ ಕೊಡುವಂತ ಕೆಲಸ ಮಾಡ್ರಿ ಮತ್ ಈಗ 4 ದಿವಸ 5 ದಿವಸ ಇಲ್ಲಿ ನಿತ್ಯ ಎಷ್ಟು ಸಾರ್ವಜನಿಕರು ಎಷ್ಟು ಅನ್ಯಾಯಕ್ಕೊಳಗ ಆಗ್ತಾ ಇದಾರ ಅದ್ ಆಗ್ಬಾರ್ದು ಅಂತ ಹೇಳಿ ನಾವ್ ವಿನಂತಿ ಮಾಡ್ಕೊತಾ ಇದ್ವಿ ಪಿಪೋ ಅಂತ ಒಂದು ಆರ್ಡರ್ ಮಾಡ್ರಿ ಪಿಪೋ ಅಂತ ಹೆಂಗ್ ಗೊತ್ತೇನ್ರಿ ಈ ಸದ ಇವತ್ತೊಂದು ಇನ್ಕಮ್ ಕಾಸ್ಟ್ ಬೇಕಾಯ್ತು ಒಂದು ಹಾರ್ಟ್ ಪೇಷಂಟ್ ಆಯ್ತು ಒಂದ್ ನೌಕರಿ ಆಯ್ತು ಏನಾಯ್ತು ಅವ್ನಿಗೆ ಇನ್ಕಮ್ ಕಾಸ್ಟ್ ಸಿಗುದಿಲ್ಲ ಒಂದ್ ತಿಂಗಳ ಹಿಂದ್ಗಡೆ ಏನ್ ಅರ್ಜಿ ಹಾಕಿಲ್ಲ ಅವ್ನು ಆಗುತ್ತಾನ ಇವ್ರದ್ದು ಮಾಡಕ್ ಬರಂಗಿಲ್ಲ ಇಂಥದಕ್ ಸರ್ ನಾವ್ ಹೋಗಿ ನಾನು ನಿನ್ನೆ ಡಿ ಸಿ ಆಫೀಸ್ EGS ಶಾರದಾ ಮೇಡಮ್ ಅಂತದಾರ ಅವ್ರಿಗೆ ಹೋಗಿ ಕೇಳದಾಗ ಏನ್ ಹೇಳ್ತಾಗುತ್ತೆ ಅವ್ರು ಬರೀ ಪೆನ್ಷನ್ ಹೇಳ್ತಾರ ಪೆನ್ಷನ್ ಯಾವಾಗೊಮ್ಮೆ ಅರ್ಜಿ ಹಾಕ್ತಾರ ಅಂತವ್ರದ್ದು ಏನಾಯ್ತು ಹಾರ್ಟ್ ಪೇಷಂಟ್ ಅರ್ಜೆಂಟ್ ದವಾಖಾನೆ ಬೇಕಾಗಿತ್ತು ಇವತ್ತು ಇನ್ಕಮ್ ಕಾಸ್ಟ್ ಬೇಕಾಯ್ತು ಅಂತವ್ರು ಸಿಗುದಿಲ್ಲ ಇನ್ ಮುಂದೆ 1 ತಿಂಗಳ ಆಗ್ತದ ಅಂತ ಹೇಳ್ತಾರ ಅವ್ರು 1 ತಿಂಗಳ ಆಗ್ತದ್ರಿ ಸರ್ ಆಯ್ತಾ ಮೊದಲಿನವ್ರದ್ದು ಎಲ್ಲ ಮುಗಿದ ನಂತರ 1 ತಿಂಗಳ ನಂತರ ಸರ್ಟಿಫಿಕೇಟ್ ಸಿಗ್ತದೆ ಸರ್ ಅಂತವು ಪರಿಸ್ಥಿತಿ ಗಂಭೀರ ಇದ್ದು ಅಂದ್ರ ಅವು ತಕ್ಷಣ ಏನ ಸರ್ಕಾರ ಇದೆ ಅದನ್ನ ಗಣನೆ ತೆಗೆದುಕೊಂಡು ತಕ್ಷಣ ಅವರಿಗೆ ಕೊಡುವಂತ ಕೆಲಸ ಮಾಡ್ಬೇಕು ಸರ್ ಪಿಪೋ ಮಾಡುವಂತ ಅವಶ್ಯಕತೆ ಏನೈತೆ ಇನ್ಕಮ್ ಕಾಸ್ಟ್ ನಾ ಏನ್ ತಿಳ್ಕೊತೀನೋ ಮಾಡಿರ್ಯಾ ಪೆನ್ಷನ್ ಸಲ ಮಾಡ್ರಿ ಉತ್ತರ ಸಲ ಮಾಡ್ರಿ ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಏನ್ ಬರ್ತದೆ ಎಲ್ಲಕ್ಕೂ ಮಾಡ್ರಿ ಪಿಪೋ ಬೇಡ ಅನ್ನಂಗಿಲ್ಲ ಇದು ಎಲ್ಲ ಕೂಡ ಇನ್ಕಮ್ ಕಾಸ್ಟ್ ಆಗ್ತದ ಪಾಪ ಸಾಲಿಗೆ ಅಂತ ಬೇಕು ನೌಕರಿಗೆ ಅಂತ ಬೇಕು ರೇಷನ್ ಕಾರ್ಡ್ ಅಂತ ಬೇಕು ಇಂಥದಕ್ ಮಾಡಿ ಪಬ್ಲಿಕ್ ಯಾಕೆ ತೊಂದರೆ ಕೊಡತ್ತದ ರಾಜ್ಯ ಸರ್ಕಾರ ಆಗ್ಲಿ ಈ NIC ಅಂತ ಒಂದು ಸೆಂಟರ್ ನಡೆಸ್ತದೆ ಇದು EGSK ನಡೆಸಿದೀನಿ NIC ಅನ್ನುವಂತ ಸೆಂಟರ್ ಐತಿ ಸರ್ಕಾರ ನಡೆಸುದಿಲ್ಲ
ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಜವಾಬ್ದಾರಿ ಪ್ರದರ್ಶಿಸಿದ್ರ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡ್ತೀವಿ. ಜರ್ ನೀವು ನಿಮ್ ಕಡೆ ಆಗ್ಲಿಲ್ಲ ಅಂದ್ರ ಸುಮ್ಮನೆ ಸಮಸ್ಯೆ ಮಾಡ್ಕೋಬೇಡ್ರಿ, ಸಾರ್ವಜನಿಕರಿಗೆ ತೊಂದರೆ ಕೊಡಾಕ್ ಹೋಗ್ಬೇಡ್ರಿ ಅಂತ ಹೇಳಿ ನಾವು ತಹಸೀಲ್ದಾರ್ ಸಾಹೇಬ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರೆ, ಇಲ್ಲಿ ಸಾರ್ವಜನಿಕರಿಗೆ ಪ್ರತಿಯೊಂದು ತಾಲೂಕಿನಲ್ಲಿ ಈ ತರ ಸಮಸ್ಯೆ ಹಾಕಿರ್ಬೋದು. ಮತ್ತೆ ನೋಡಿ, ಈಗ ನಮ್ಮ ಜಿಲ್ಲಾ ಕೇಂದ್ರದೊಳಗೆ ಇಲ್ಲಿ 4 ಕೌಂಟರ್ ಆದ್ರೂ 4 ದಿವಸ 5 ದಿವಸ ಆದ್ರೂ ಇನ್ಕಮ್ ಮತ್ತ ಕಾರ್ ಸೆಕ್ಯೂರಿಟಿ ಬರಾತಿಲ್ಲ ಅಂದ್ರ ನೀವೆಲ್ಲ ಬರಾತದೆ. ಫ್ಯಾಮಿಲಿದಾಗ 4-5 ಜನ ಅದಾರ. ಇವರು ಒಬ್ಬೊಬ್ಬರಿಗೆ 2 ಅಪ್ಲಿಕೇಶನ್ ತಗೊಳಕತ್ತಾರ. ಈ ಬಾಕಿದವ್ರು ಏನ್ ಮಾಡ್ಬೇಕ್ರಿ? ಅದಕ್ಕೆ ಇಲ್ಲಿ ಒಳಗೆ 2 ಅಪ್ಲಿಕೇಶನ್ ಸ್ವೀಕರ್ಲಾತಾರ ಒಬ್ಬರಿಗೆ. ಮೂರ್ ಫ್ಯಾಮಿಲಿದಾಗ ಒಬ್ಬರೇ ಒಂದ್ ಪಾಳೆ ಹಚ್ಚಾರ. ಅವ್ರು 4-5 ಅಪ್ಲಿಕೇಶನ್ ಅದ. ಅವ್ರ ಹೆಂಗ್ ಮಾಡ್ಬೇಕ್ರಿ? ಅವ್ರ ಮತ್ತೆ ಉಲ್ಟಾ ಪಾಳೆ ಹಚ್ಬೇಕು. ಸರಿ ಸರ್, ಅಂದ್ರೆ ಹೆಚ್ಚುವರಿ ಕೌಂಟರ್ ತೆಗಿಬೇಕು. ಹೌದು ಸರ್, ಅದೇ ಹೆಚ್ಚುವರಿ ಕೌಂಟರ್ ತೆಗಿಬೇಕು. ಮತ್ತ ಒಂದ್ ತಾಸ್ 1.5 ತಾಸನಾಗ ಅವ್ರದ್ದೆಲ್ಲ ಕೆಲಸ ಆಗ್ತಿರ್ಬೇಕು. ಹಂಗ ಏನ್ರ ಒಂದು ಯೋಜನೆ ಹಾಕೊಡ್ರಿ. ಮತ್ತ ಈಗ ತಪ್ಪಲ್ಲ, ಯಾಕಂದ್ರೆ ಇಬ್ರೇ ಅದಾರ. ಒಂದ್ ದಿನಕ್ಕೆ 500 ಜನ ಬಂದ್ರ ನೋಡೋಣ. ನಾವು ಈಗ ಜಿಲ್ಲಾಧಿಕಾರಿ ಕಡೆ ಹೋಗ್ತಾ ಇದೀವಿ. ನಾವು ಹೋಗಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀವಿ, ನೋಡೋಣ. ಧನ್ಯವಾದಗಳು. ನನ್ನ ಹೆಸರು ಜಗದೇವ ಎಸ್ ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. ಪೆನ್ಷನ್ ಬಂದು ಯಾಕೆ ಮಾಡ್ಯಾರ? ಎಲ್ಲ ಪೇಪರ್ಸ್ ಕಲೆಕ್ಟ್ ಮಾಡಿ ಕೊಡೋಣ. ಅದಕ್ಕೆ ಹೋಗಿ ಡಿ ಸಿ ಅವ್ರಿಗೆ ಕೇಳ್ಬೇಕು. ನೀವು ಎಲ್ಲರೂ ಕೂಡಿಸಿ ಡಿ ಸಿ ಅವ್ರಿಗೆ ಕೇಳ್ಬೇಕು ಅಂದ್ರೆ